ANM ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ? ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್, ಚೈನೀಸ್, ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್, ಫ್ರೆಶ್ ಇಂಗ್ರೀಡಿಯೆಂಟ್ಸ್, ಹೈಜಿನಿಕ್ ಕುಕಿಂಗ್, ಫ್ಯಾಮಿಲಿ ಫ್ರೆಂಡ್ಲಿ, ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ ಅವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್. ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ. ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಝೊಮ್ಯಾಟೊ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್, ಚಿಂತಾಮಣಿ. ಒನ್ಸ್ ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಕಮ್ ಅಗೇನ್. ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಗುಡ್ ಟೇಸ್ಟ್, ಫ್ಯಾಮಿಲಿ ಕಂಫರ್ಟ್. ಇವತ್ತೇ ವಿಸಿಟ್ ಮಾಡಿ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಟೈಲರ್ ಆನಂದ್ ರವರ ಪುಣ್ಯಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ದಿವಂಗತ ಟೈಲರ್ ಆನಂದ್ ರವರ ಪುಣ್ಯಸ್ಮರಣೆಯ ಅಂಗವಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಮತ್ತು ಶ್ರೀ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ರೂರಲ್ ಹೆಲ್ತ್ ಸೆಂಟರ್, ದೇವರಾಯಸಂದ್ರ ಕಮ್ಯುನಿಟಿ ಹೆಲ್ತ್ ಮೆಡಿಸಿನ್ ಡಿಪಾರ್ಟ್ಮೆಂಟ್, ತಮಕ, ಕೋಲಾರ ವತಿಯಿಂದ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿ ತಾಡುಗೋಡು ಪಂಚಾಯಿತಿ ವ್ಯಾಪ್ತಿಯ ಕಮತಂಪಲ್ಲಿ ಗ್ರಾಮದ ಆನಂದ ಫಾರ್ಮ್ನಲ್ಲಿ ಇಂದು ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶಿಬಿರದಲ್ಲಿ ಡಾಕ್ಟರ್ ಸುನಿಲ್ BN ನೇತೃತ್ವದಲ್ಲಿ ಮಕ್ಕಳ ತಜ್ಞರು, ಚರ್ಮ ತಜ್ಞರು, ಮೂಳೆ ತಜ್ಞರು ಭಾಗವಹಿಸಿ ECG, ಎಕೋ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ನಡೆಸಿ ಹಲವರಿಗೆ ಉಚಿತ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು. ಸುಮಾರು 250ಕ್ಕೂ ಹೆಚ್ಚು ಮಂದಿ ಶಿಬಿರದ ಪ್ರಯೋಜನ ಪಡೆದುಕೊಂಡಿದ್ದು ಎಲ್ಲರಿಗೂ ಊಟದ ವ್ಯವಸ್ಥೆ ಸಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಸಂಘಟನೆ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸನ್, ಆನಂದ್ ಪೇಂಟ್ಸ್ ಮತ್ತು ಆನಂದ್ ಫೈನಾನ್ಸ್ನ ಹೇಮಂತ್ ಕುಮಾರ್, ಅಶ್ವಿನಿ ಸ್ವಾಮಿ, ದಿನೇಶ್ ರಾವ್ ಮಾನೆ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅರ್ಸ್ಲಾನ್ ಅಂತ, ನಾನು ಕೋಲಾರ ಯೂನಿಟಿಂದ, ಕಡೆಲದಿ ಯೂನಿಟಿಂದ. ಇವತ್ತಿನ ದಿನ ಏನಿದು ಹಾರ್ಟು ಸಂಬಂಧಪಟ್ಟ ಬೇರೆ ರೋಗಕ್ಕೆ ಏನಿದೆ ಅದು ಸಂಬಂಧಪಟ್ಟ
ಕ್ಯಾಂಪನ್ನು ಇಟ್ಟಿದ್ದಾರೆ. ಇಲ್ಲೆಲ್ಲ ಇದ್ರ ಅವೇರ್ನೆಸ್ ಜಾಸ್ತಿ ಇಲ್ಲ. ಶುಗರ್ ಬಂದರೆ ಸ್ವಲ್ಪ ಕೇರ್ಲೆಸ್ ಮಾಡ್ಕೊಡೋದು, ಬಿ ಬಂದರೆ ಸ್ವಲ್ಪ ಕೇರ್ಲೆಸ್ ಆಗಿ ಇದು ಮಾಡೋದು, ಹಾರ್ಟ್ ತೊಂದರೆ ಇದ್ರೂ ಕೇರ್ಲೆಸ್ ಆಗಿದ್ದಾರೆ. ಅದಕ್ಕೆ ಈ ಒಂದು ಏನು ಕ್ಯಾಂಪ್ ಇಟ್ಟಿದ್ದಾರೆ ಇದನ್ನು ಸರಿಯಾಗಿ ಇವರು ಆನಂದ್ ಅವರು ಜ್ಞಾಪಕದಲ್ಲಿ ಇದನ್ನು ಇಟ್ಟಿದ್ದಾರೆ. ಇದನ್ನು ಜನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ತುಂಬ ಆಗ್ತಿದೆ, ಶುಗರ್ ಬಿ ಪಿ ಎಲ್ಲರಿಗೂ ಇದೆ. ಅದಕ್ಕೆ ಸರಿಯಾಗಿ ಮೇಂಟೈನ್ ಮಾಡಿಕೊಂಡ್ರೆ ಏನೂ ಆಗಲ್ಲ. ಇಲ್ಲಾಂದರೆ ಬೇರೆ ಕಾಂಪ್ಲಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಶುಗರ್ ಇರೋರಿಗೆ ಕಿಡ್ನಿ ತೊಂದರೆ ಆಗುತ್ತೆ, ಹಾರ್ಟ್ ತೊಂದರೆ ಆಗುತ್ತೆ, ಬಿ ಪಿ ಇರೋರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಇದಕ್ಕೆಲ್ಲ ಈಗ ಕ್ಯಾಂಪ್ಸ್ ಇಟ್ಟಿರೋ ಜಾಗದಲ್ಲಿ ಹೋಗಿ ಸರಿಪಡಿಸ್ಕೊಂಡು ಏನು ತೊಂದರೆ ಇದೆ ಏನಿಲ್ಲ ಅಂತ ಎಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟು ತಗೋಬೇಕು. ಇವತ್ತಿನ ದಿನ ಎಲ್ಲ ಥರ ಡಿಪಾರ್ಟ್ಮೆಂಟ್ಸ್ ಇಲ್ಲಿದೆ, ಗೈನಕಾಲಜಿ ಮತ್ತು ENT, ಆರ್ಥೋಪೆಡಿಕ್ಸು, ಕಾರ್ಡಿಯಾಲಜಿ ಎಲ್ಲ ಇದೆ. ಜನ ಬಂದು ಇದನ್ನು ಉಪಯೋಗಿಸ್ಕೋಬೇಕು. क्या